ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ಹೇಳ್ಕೊಡ್ತಿರೋ ಒಂದು ಗ್ರೇವಿ ಬದನೇಕಾಯಿ ಎಣ್ಗಾಯಿ. ಇದನ್ನು ಮಾಡುವ ವಿಧಾನ ನಾನು ಮಾಡೋ ರೀತಿ ಹೇಳ್ಕೊಡ್ತಾ ಇದ್ದೀನಿ. 1 ಈರುಳ್ಳಿ, 2 ಗೆಡ್ಡೆ ಬೆಳ್ಳುಳ್ಳಿ, 1 ಟೊಮೊಟೊ, ಕೊತ್ತಂಬರಿ ಮತ್ತು ಬೆಲ್ಲ ಇಷ್ಟು ತೊಗೊಂಡಿದ್ದೀನಿ. ಇದನ್ನು ನುಣ್ಣಗೆ ರುಬ್ಬಾರ್ದು, ತರ್ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ನೀರು ಹಾಕಬೇಡಿ. ನೋಡಿ ಈಗ ಮಾಡಿದ್ದೀನಲ್ಲ, ಈ ರೀತಿ ಮಾಡ್ಕೋಬೇಕ್ರಿ. ನೋಡಿ ಈಗ ನೆಕ್ಸ್ಟು ಬದನೇಕಾಯಿ ತೊಗೊಂಡು ಅದನ್ನು 4 ಭಾಗ ಮಾಡಿ, ಅದನ್ನು ಉಪ್ಪು ನೀರೊಳಗಡೆಗೆ ಹಾಕಿ ಬಿಟ್ಬಿಡಿ. ಅದು ಕಹಿ ಇದ್ದರೆ ಹೋಗುತ್ತೆ ಮತ್ತು ಕಪ್ಪುಗಾಗಲ್ಲ ಬದನೇಕಾಯಿ. ನೆಕ್ಸ್ಟು ಒಂದು ಬಾಣಲಿ ತಗೊಂಡು ಅದು ಬಿಸಿ ಆದಮೇಲೆ 2 ಸ್ಪೂನ್ ಎಣ್ಣೆ, 2 ಮೀಡಿಯಮ್ ಸೈಜ್ ಈರುಳ್ಳಿ, ಅದನ್ನು ನಾನು ಚಾಪರಲ್ಲಿ ಕಟ್ ಮಾಡಿದ್ದೀನಿ. ಚಾಪ್ ಮಾಡ್ಕೊಳ್ಳಿ. ನೋಡಿ ಈ ಥರ, ಇಲ್ಲಾಂದರೆ ಸಣ್ಣ ಕಟ್ ಮಾಡ್ಬೋದು ನೀವೇ. ನೋಡಿ ಈ ರೀತಿ ಇಷ್ಟು ಚಾಪ್ ಮಾಡೋದು ಏನಕ್ಕೆ ಅಂದರೆ ನೆಕ್ಸ್ಟ್ ಅದರೊಳಗಡೆ ತುಂಬಬೇಕಾದ್ರೆ ಪ್ರಾಬ್ಲಮ್ ಆಗೋಲ್ಲ. ಅದಕ್ಕೋಸ್ಕರ ಎಲ್ಲ ಉಪ್ಪು ಖಾರ ಎಲ್ಲ ಅದರೊಳಗಡೆ ನೀಟಾಗಿ ಹಿಡಿಯುತ್ತೆ. ನೆಕ್ಸ್ಟು ನಾವು ಮಿಕ್ಸಿ ಮಾಡಿದ್ದೀವಲ್ಲ, ಗ್ರೈಂಡ್ ಮಾಡ್ಕೊಂಡ್ವಿ, ಅದು ಪೇಸ್ಟನ್ನು ಇದರೊಳಗಡೆಗೆ ಹಾಕಿ ನೀಟಾಗಿ ನೀರಿನ ಅಂಶ ಹೋಗೋವರೆಗೂ ಮೀಡಿಯಮ್ ಊರಿನಲ್ಲೇ ಅದನ್ನು ಬೇಯಿಸಬೇಕು. ನೋಡಿ ನೀರಿನ ಅಂಶ ಫುಲ್ ಅದು ಡ್ರೈ ಆಗಬೇಕು, ಎಣ್ಣೆ ಅಂಶ ಬಿಡ್ತಾ ಬರುತ್ತೆ. ಆವಾಗ ನೆಕ್ಸ್ಟ್ ಏನು ಮಾಡಬೇಕು, ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನ ಹಾಕಿ ಮಿಕ್ಸ್ ಮಾಡಿ ಅದನ್ನು ಬಿಟ್ಬಿಡಿ, ಆಫ್ ಮಾಡಿ. ನೆಕ್ಸ್ಟ್ ಇದಕ್ಕೆ ಹುಚ್ಚೆಳ್ಳು, ಪುಟಾಣಿ ಕಡಲೆ ಮತ್ತು ಶೇಂಗಾ ಬೀಜ, ಇಲ್ಲ ಪುಟಾಣಿ ಶೇಂಗಾ ಬೀಜ, ನೆಕ್ಸ್ಟು ಕುರ್ಸ್ಲಾಣಿ ಕಾಳು ಅಂತಾರೆ ಈ ಸೈಡು, ಇಷ್ಟು ಇದನ್ನು ಗ್ರೈಂಡ್ ಮಾಡ್ಕೋಬೇಕು, ಡ್ರೈ ಪೌಡ್ರು. ನೆಕ್ಸ್ಟು 1.5 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಇಷ್ಟು ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾವು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದರೊಳಗಡೆಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡಿ. ನೋಡಿ ಮಿಕ್ಸ್ ಆಗಿದೆ. ಇದನ್ನು ತೊಗೊಂಡು ನಾವು ಬದನೇಕಾಯಿ ಒಳಗಡೆ ಇದೆಯಲ್ಲ ಅದರೊಳಗಡೆಗೆ ತುಂಬ್ತಾ ಬರಬೇಕು. ನೋಡಿ ನಾನು ಮಾಡ್ತಾಯಿದ್ದೀನಿ, ಅದರೊಳಗಡೆಗೆ ಹಾಕಬೇಕು. ಎಷ್ಟು ಹಿಡಿಯುತ್ತೋ ಅಷ್ಟು ಅದರೊಳಗಡೆಗೆ ಹಾಕಿ ಒಂದು ತಟ್ಟೆಗೆ ನೀಟಾಗಿ ಅದನ್ನು ಜೋಡಿಸ್ತಾ ಬನ್ನಿ. ಒಂದು ಅರ್ಧ kg ಬದನೇಕಾಯಿ ತಗೊಂಡಿದ್ದೀನಿ, ನಮಗೆ ಇಷ್ಟು ಸಾಕಾಯಿತು. ನೋಡಿ ಹಿಂಗೆ ಜೋಡಿಸಿ. ನೆಕ್ಸ್ಟು ಒಂದು ಕುಕ್ಕರ್ ತಗೊಂಡು ಬಿಸಿ ಆದಮೇಲೆ 2 ಸ್ಪೂನ್ ಎಣ್ಣೆ ಹಾಕಿ, ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಆದಮೇಲೆ ನೆಕ್ಸ್ಟ್ ಅದಕ್ಕೆ ಬದನೇಕಾಯಿನ ನೀಟಾಗಿ ಜೋಡಿಸ್ತಾ ಬನ್ನಿ ಸುತ್ತ. ನೋಡಿ ಸಿಮ್ ಮಾಡಿ, ಸ್ಟವ್ನ ಸಿಮ್ ಮಾಡಿಬಿಟ್ಟು ನೀಟಾಗಿ ಒಂದ್ರ ಜೊತೆ ಒಂದು ಜೋಡಿಸ್ತಾ ಬನ್ನಿ, ಅದೇನು ಬೀಳಲ್ಲ. ನೋಡಿ ಆಮೇಲೆ ಜೋಡಿಸಿ ಆದಮೇಲೆ ಅದು ಸ್ವಲ್ಪ ತಳಕ್ಕೆ ನೀರು ಹಾಕಬೇಕು. ಜೋಡಿಸಿ ಆದಮೇಲೆ ತಳಕ್ಕೆ ನೀರು ಹಾಕಿ ಸ್ವಲ್ಪ ಅದು ಕುದಿ ಬಂದಾಗ ನೆಕ್ಸ್ಟು ನಾವು ಖಾರ ಅಂತ ಒಗ್ಗರಣೆಯಲ್ಲಿ ಬೇಯಿಸಿರ್ತೀವಲ್ಲ ಆ ಪಾನಲ್ಲಿ ಸ್ವಲ್ಪ ಖಾರ ಇರುತ್ತೆ, ಅದನ್ನೆಲ್ಲ ನೀಟಾಗಿ ನೀರು ಹಾಕಿ ಇದು ಮಾಡಿ ಅದ್ರೊಳಗಡೆಗೆ ಹಾಕಿ. ಖಾರ ಇದ್ದರೆ ಅದೇನು ವೇಸ್ಟ್ ಆಗೋಲ್ಲ, ಗೊಜ್ಜು ಥರ ಬರುತ್ತೆ. ನೋಡಿ ಇವಾಗ ಏನಾದರೂ ನಿಮಗೆ ಉಪ್ಪು ಸಪ್ಪೆ ಇದ್ರೂ ಉಪ್ಪು ಹಾಕಿ ಒಂದು ವಿಷಲ್ ಹಾಕಿಸಿ, ಅದು ಚೆನ್ನಾಗಾಗುತ್ತೆ. ನೋಡಿ ಈ ಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.